ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಅನ್ವೇವರಿಂಗ್ ಮೆನೂಸ್ ಚಾನಲ್. ತುಂಬ ದಿನ ಆದಮೇಲೆ ಐ ಕಮ್ ಅಪ್ ವಿತ್ ಅನದರ್ ವಿಡಿಯೋ. ಸೊ ಈ ವಿಡಿಯೋ ಇಸ್ ಅಬೌಟ್ ಕಣ್ಣೂರ್. ಸೊ ಕಣ್ಣೂರ್ ಹೋಗ್ತಾ ಇದ್ದೀವಿ ನಮ್ಮ ಕೊಲೀಗ್ ವೆಡ್ಡಿಂಗ್ಗೋಸ್ಕರ ಆ್ಯಂಡ್ ಆಲ್ಸೋ ಟು ಎಕ್ಸ್ಪ್ಲೋರ್ ದ ಪ್ಲೇಸ್. ಅರೌಂಡ್ 8:30 PM ನಾವು ಬಾನಸವಾಡಿ ರೈಲ್ವೆ ಸ್ಟೇಷನ್ನಲ್ಲಿ ಟ್ರೈನ್ನ ಬೋರ್ಡ್ ಮಾಡಿದ್ವಿ. ಈ ಪರ್ಟಿಕ್ಯುಲರ್ ಟ್ರೈನ್ ಲಾಂಗರ್ ರೂಟ್ನಲ್ಲಿ ಹೋಗುತ್ತೆ, ಸೊ ಇಟ್ ಟೇಕ್ಸ್ ಕಂಪ್ಯಾರಿಟಿವ್ಲಿ ಲಾಂಗರ್ ಡ್ಯೂರೇಷನ್ ಟು ರೀಚ್ ಕಣ್ಣೂರ್. ನಾವು ಆ್ಯಕ್ಚುಲಿ ಕಣ್ಣೂರ್ನ ಹಿಂದಿನ ಸ್ಟಾಪ್ ತಲೆಶೇರಿಲಿ ಇಳ್ಕೊಳ್ಬೇಕಾಗಿದೆ. ಟ್ರೈನ್ ಜರ್ನಿ ಅರೌಂಡ್ 12 hours ಆಗುತ್ತೆ ಫ್ರಮ್ ಬ್ಯಾಂಗ್ಳೂರ್ ಟು ಕಣ್ಣೂರ್, ಬಟ್ ಬೈ ರೋಡ್ ಹೋದರೆ ಅರೌಂಡ್ 6-7 hours ಯು ಕ್ಯಾನ್ ರೀಚ್. ಸೊ ವಿ ಹ್ಯಾವ್ ರೀಚ್ ತಲೆಶೇರಿ. ಇವತ್ತು ನಾವು ನಮ್ಮ ಫ್ರೆಂಡ್ ಮನೆಯಲ್ಲೇ ಉಳ್ಕೊಳ್ತೀವಿ ಆ್ಯಂಡ್ ಓಡಾಡೋದಕ್ಕೆ ನಾವು ಒಂದು ಕಾರ್ ಕೂಡ ರೆಂಟ್ ಮಾಡಿದ್ದೀವಿ. ಸೊ ಲೆಟ್ಸ್ ಸಿ ಏನೇನು ಪ್ಲೇಸಸ್ ನೋಡ್ಬೋದು ನಾವು ತಲೆಶೇರಿಲಿ ಇವತ್ತು ಅಂತ. ನಾವು ರೆಂಟ್ ಮಾಡಿದಂಥ ಕಾರ್ನ ನಮಗೆ ರೈಲ್ವೆ ಸ್ಟೇಷನಲ್ಲೇ ಕೊಟ್ಟರು. ಸೊ ಅಲ್ಲಿಂದ ನಾವು ನಮ್ಮ ಫ್ರೆಂಡ್ ಮನೆಗೆ ಹೊರಟ್ವಿ. ಫ್ರೆಶ್ ಅಪ್ ಎಲ್ಲ ಆಗಿ ನಮ್ಮ ಫ್ರೆಂಡ್ನ ಮಾತಾಡಿಸ್ಕೊಂಡು ಅದಾದಮೇಲೆ ವಿಲ್ ಗೋ ಫಾರ್ ದ ಸೈಟ್ ಸೀಯಿಂಗ್. ಕೇರಳ ಹೋಗಿರೋರಿಗೆ ಗೊತ್ತಿರುತ್ತೆ, ಅಲ್ಲಿ ತುಂಬಾ ಬಿಸಿಲಿರುತ್ತೆ ಆ್ಯಂಡ್ ಆಲ್ಸೋ ಇಟ್ಸ್ ಅ ವೆರಿ ಹ್ಯೂಮಿಡ್ ಎನ್ವೈರ್ನ್ಮೆಂಟ್. ಹಾಗಾಗಿ ಛತ್ರಿನ ಮರಿದಂಗೆ ತೊಗೊಂಡೋಗ್ಬೇಕಾಗತ್ತೆ. ಸೊ ನಮ್ಮ ಬ್ರೈಡ್ನ ಮಾತಾಡ್ಸ್ಕೊಂಡು ಬಂದ್ವಿ. ಈಗ ರೆಸ್ಟೋರೆಂಟ್ಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ತಲಶೇರಿ ಇಸ್ ವೆರಿ ಫೇಮಸ್ ಫಾರ್ ರೆಸ್ಟೋರೆಂಟ್. ಸೊ ಇಲ್ಲಿನ ಫುಡ್ ಹೇಗಿರುತ್ತೆ ಅಂತ ಟ್ರೈ ಮಾಡೋದಕ್ಕೆ ವಿ ಆರ್ ಗೋಯಿಂಗ್ ಟು ರಾರಾವೀಸ್ ರೆಸ್ಟೋರೆಂಟ್. ತಲಶೇರಿಯ ಫೇಮಸ್ ರಾರಾವಿ ರೆಸ್ಟೋರೆಂಟಿಗೆ ಬಂದಿದ್ದೀವಿ. ಲೆಟ್ಸ್ ಸಿ ಹೇಗಿರುತ್ತೆ ಫುಡ್ ಅಂತ. ಇಲ್ಲಿನ ಬಿರಿಯಾನಿ ಸ್ಟೈಲ್ ಬಂದು ಇಟ್ಸ್ ಲೈಕ್ ಗ್ರೇವಿ ಸಪ್ರೇಟ್ ಮತ್ತು ರೈಸ್ ಸಪ್ರೇಟ್ ಇರುತ್ತೆ. ನಾನ್ ವೆಜ್ ಬಿರಿಯಾನಿ ಇಸ್ ಅ ವೆರಿ ಫೇಮಸ್. ನಾವು ಪನೀರ್ ಚಿಲ್ಲಿ ಮತ್ತು ಪನೀರ್ ಬಿರಿಯಾನೀಸ್ ಟ್ರೈ ಮಾಡಿದ್ವಿ ಆ್ಯಂಡ್ ಇಟ್ ವಾಸ್ ಗುಡ್, ಡೀಸೆಂಟ್. ವೆಲ್ಕಮ್ ಟು ಅವರ್ ಫಸ್ಟ್ ಸೈಟ್ ಸೀಯಿಂಗ್ ಪ್ಲೇಸ್. ಸೊ ದಿಸ್ ಇಸ್ ತಲೆಶೇರಿ ಫೋರ್ಟ್. ತಲಶೇರಿಲಿ ತುಂಬಾ ಸೈಟ್ ಸೀಯಿಂಗ್ ಪ್ಲೇಸಸ್ ಇಲ್ಲ, ಬಟ್ ಇರುವಂಥ ಪ್ಲೇಸಸ್ ಇಸ್ ರಿಯಲಿ ವರ್ತ್ ಸೀಯಿಂಗ್. ಜಾಗ ತುಂಬ ಕಾಮ್ ಆ್ಯಂಡ್ ಪೀಸ್ಫುಲ್ ಆಗಿತ್ತು. ಫೋಟೋಶೂಟ್ಸ್ ಮಾಡೋರಿಗೆ ವಿ ಕ್ಯಾನ್ ಸೇ ಇಟ್ ಇಸ್ ಅ ಪ್ರಿಫರ್ಡ್ ಪ್ಲೇಸ್. ಚೆನ್ನಾಗಿದೆ. ತಲಶೇರಿ ಫೋರ್ಟಿಂದ ಒಂದು ಬೀಚ್ ವ್ಯೂ ಪಾಯಿಂಟ್ ಕೂಡ ಇದೆ. ಇಟ್ ಇಸ್ ರಿಯಲಿ ಬ್ಯೂಟಿಫುಲ್.
ಫೋರ್ಟ್ ಡೀಸೆಂಟ್ ಆಗಿತ್ತು. ನೆಕ್ಸ್ಟ್ ನಾವು ಡ್ರೈವ್ ಇನ್ ಬೀಚಿಗೆ ಹೋಗ್ತಾ ಇದ್ದೀವಿ. ಇಲ್ಲಿ ತಲಶೇರಿಲಿ ದ ಮೋಸ್ಟ್ ಎಕ್ಸೈಟೆಡ್ ಪ್ಲೇಸ್ ಅಂತ ಹೇಳ್ಬೋದು. ಇಟ್ ಇಸ್ ರಿಯಲಿ ಬ್ಯೂಟಿಫುಲ್, ಸೊ ಲೆಟ್ಸ್ ಗೋ ದೇರ್. ಸೊ ಹಿಯರ್ ವಿ ಆರ್ ಇನ್ ಡ್ರೈವ್ ಇನ್ ಬೀಚ್. ಇದ್ರ ಪ್ರಾಪರ್ ಹೆಸರು ಬಂದು ಐ ಆಮ್ ನಾಟ್ ಶ್ಯೂರ್ ಇಫ್ ಐ ಆಮ್ ಪ್ರನೌನ್ಸಿಂಗ್ ಇಟ್ ರೈಟ್, ಬಟ್ ಇಟ್ಸ್ ಸಮಥಿಂಗ್ ಲೈಕ್ ಮುಲಪಿಲಂಗಾಟ್ ಡ್ರೈವ್ ಇನ್ ಬೀಚ್. ಇಂಗ್ಲೀಷಲ್ಲಿ ಇಟ್ಸ್ ಸಮಥಿಂಗ್ ಲೈಕ್ ಮುಜಪಿಲಂಗಾಟ್ ಡ್ರೈವ್ ಇನ್ ಬೀಚ್. ಬೀಚ್ ತುಂಬಾ ಚೆನ್ನಾಗಿತ್ತು. ಇಟ್ ವಾಸ್ ಕ್ಲೀನ್, ಬ್ಯೂಟಿಫುಲ್, ಪರ್ಫೆಕ್ಟ್ ಸ್ಪಾಟ್ ಫಾರ್ ಅ ಸನ್ಸೆಟ್ ವ್ಯೂ. ಆ್ಯಂಡ್ ಡ್ರೈವ್ ಇನ್ ಆಗಿರೋದ್ರಿಂದ ವಿ ಕುಡ್ ಡ್ರೈವ್ ಅ ಕಾರ್ ಆ್ಯಂಡ್ ಇಟ್ ವಾಸ್ ಬ್ಯೂಟಿಫುಲ್. ಒನ್ ಆಫ್ ಮೈ ಫಸ್ಟ್ ಎಕ್ಸ್ಪೀರಿಯನ್ಸ್. ಸೊ ಅಲ್ಲಿ ಡ್ರೈವ್ ಮಾಡಿದ್ದು ವಿತ್ ದಟ್ ಬ್ರೀಸ್ ಆ್ಯಂಡ್ ಇಟ್ ವಾಸ್ ವೆರಿ ಡೀಸೆಂಟ್, ವೆರಿ ಗುಡ್ ಎಕ್ಸ್ಪೀರಿಯನ್ಸ್. ನಂಗೆ ತುಂಬಾ ಇಷ್ಟ ಆಯಿತು. ತಲಶೇರಿಲಿ ಮಿಸ್ ಮಾಡಲೇಬಾರ್ದಂಥ ಒಂದು ಜಾಗ ಇದು. ಸೊ ಡೋಂಟ್ ಮಿಸ್ ದಿಸ್ ಇಫ್ ಯು ಗೋಯಿಂಗ್ ನೆಕ್ಸ್ಟ್ ಟೈಮ್ ಎನಿವೇರ್ ನಿಯರ್ ಟು ತಲಶೇರಿ. ಸೊ ದೀಸ್ ಆರ್ ಮೈ ಸ್ವೀಟ್ ಕಲೀಗ್ಸ್. ಸೊ ಇವರಿಬ್ಬರು ನನ್ನ ಜೂನಿಯರ್ಸ್. ಇನ್ನು ಒಬ್ಬರು ಸೀನಿಯರ್, ಈಗ ಮದುವೆ ಆಗ್ತಿರೋದು. ನಾವು 4 ಜನ ವಿ ಹ್ಯಾವ್ ದಟ್ ಯುನೋ ಕಂಫರ್ಟ್ ಝೋನ್ ಅಂತ ಹೇಳ್ಬೋದು. ಸೊ ವಿ ರೋಮ್ ಅರೌಂಡ್ ಟುಗೆದರ್.
ಮುಹಪೆಲಂಗಾಡ್ ಬೀಚ್ ತುಂಬಾ ಚೆನ್ನಾಗಿತ್ತು. ಸೊ ಲೆಟ್ಸ್ ಗೋ ಟು ದ ನೆಕ್ಸ್ಟ್ ಸೈಟ್ ಸೀಯಿಂಗ್ ಪ್ಲೇಸ್. ಕ್ವಿಕ್ಕಾಗಿ ಇನ್ನೊಂದು ಪ್ಲೇಸ್ ಕವರ್ ಮಾಡೋಣ ಅಂತ. ಸೊ ಸೀ ಬ್ರಿಡ್ಜ್ ವ್ಯೂ ಪಾಯಿಂಟಿಗೆ ಹೋಗ್ತಾ ಇದ್ದೀವಿ. ಲೆಟ್ಸ್ ಗೋ. So this is Sea Bridge Viewpoint, Talasheri, one of the other place for a evening hangout. Trust me, sunset ಆಗ್ತಾ the sky turned purplish. It was really pleasant ನೋಡೋದಕ್ಕೆ. ನೀವು ನೋಡ್ತಿರ್ಬೋದು ಪರ್ಪಲಾಗಿ ಕಾಣ್ತಾ ಇದೆ. ಫೋಟೋಸಲ್ಲಿ ಕೂಡ ಅದೇ ಥರ ಕ್ಯಾಪ್ಚರ್ ಆಗಿದೆ. ಇನ್ನೂ ಎನ್ಹ್ಯಾನ್ಸ್ಡ್ ಆಗಿ ಕ್ಯಾಪ್ಚರ್ ಆಗಿದೆ ಇನ್ಫ್ಯಾಕ್ಟ್. ಸೊ ಇಟ್ ಲುಕ್ಡ್ ವೆರಿ ಬ್ಯೂಟಿಫುಲ್. ಒನ್ ಆಫ್ ದ ವೆರಿ ಫಸ್ಟ್ ಎಕ್ಸ್ಪೀರಿಯನ್ಸ್ ಈ ಥರ ಕಲರ್ ಸ್ಕ್ಯಾಟ್ರಿಂಗ್ನ ನೋಡಿ. ಸೊ ಇಟ್ ವಾಸ್ ಬ್ಯೂಟಿಫುಲ್. ತಲಶೇರಿಲಿ ಮಿಸ್ ಮಾಡಲೇಬಾರ್ದಾದಂತಹ ಒಂದು 3 ಜಾಗಗಳನ್ನ ನಾನು ತೋರಿಸಿದ್ದೀನಿ. ನೆಕ್ಸ್ಟ್ ವೀಡಿಯೋಲಿ ಇನ್ನೊಂದು ಜಾಗ, ದ್ಯಾಟ್ ಇಸ್ ಧರ್ಮದಂ ಬೀಚ್, ಆ ಜಾಗ ಕೂಡ ತೋರಿಸ್ತೀನಿ. ಆ್ಯಂಡ್ ವಿಲ್ ಆಲ್ಸೋ ಗೋ ಟು ಕಣ್ಣೂರ್. ಲೆಟ್ಸ್ ಸಿ ವಾಟ್ ಆಲ್ ಪ್ಲೇಸಸ್ ವಿ ಕ್ಯಾನ್ ಸಿ ಇನ್ ಕಣ್ಣೂರ್. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಪ್ಲೀಸ್ ಕೀಪ್ ವಾಚಿಂಗ್ ಆ್ಯಂಡ್ ಕೀಪ್ ಪ್ಲೀಸ್ ಸಪೋರ್ಟಿಂಗ್ ಆ್ಯಂಡ್ ಟೇಕ್ ಕೇರ್. ಬಾಯ್, ಸಿ ಆಲ್.